ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಿಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇವತ್ತು ಹವಾಮಾನ ವೈಪರೀತ್ಯದ ಬಗ್ಗೆನೇ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಇವತ್ತು ನೋಡಿ, ಪ್ರಪಂಚದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತಾರೆ, ಮತ್ತಿನ್ನು ಅತಿಯಾದ ಮಳೆ ಅಂತ ಹೇಳ್ತಾರೆ. ವಾರಕ್ಕೊಂದ್ಸರಿ ಸುನಾಮಿಗಳು ಬರ್ತಾ ಇದ್ದಾವೆ, ಚಂಡಮಾರುತಗಳು. ಇದೆಲ್ಲ ಯಾಕೆ ಆಗ್ತಾ ಇದೆ? ಇವತ್ತು ಬೇಸಿಗೆ ಕಾಲದಲ್ಲಿ ಬಿಸಿಲೇ ಇಲ್ಲ, ಚಳಿಗಾಲದಲ್ಲಿ ಚಳಿನೇ ಇಲ್ಲ, ಮಳೆಗಾಲದಲ್ಲಿ ಅತಿಯಾಗಿ ಸುರಿಯುತ್ತೆ, ಇಲ್ಲ ಮಳೆನೇ, ಕೆಲವು ಕಡೆ ಮಳೆನೇ ಇರಲ್ಲ. ಇದೆಲ್ಲದು ಹವಾಮಾನ ವೈಪರೀತ್ಯ. ಇದು ಯಾಕೆ ಬಂತು? ಇದ್ರ ಬಗ್ಗೆ ಒಂದಿಷ್ಟು ಚಿಂತನೆಗಳು ಅಲ್ಲೆಲ್ಲೇ ವೈಜ್ಞಾನಿಕವಾಗಿ ನಡೀತಾ ಇದ್ದಾವಾದ್ರೂ ಇದನ್ನು ತಡೆದು ನಿಲ್ಲಿಸೋದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಏನು ಕ್ರಮ ತಗೊಂಡಿದೆ ಅನ್ನೋದು ಇನ್ನೂ ನಿಗೂಢವಾಗೇ ಇದೆ. ಇವತ್ತು ಎಲ್ಲರೂ ಮಾತಾಡ್ತಾರೆ, ಈ ಹವಾಮಾನ ವೈಪರೀತ್ಯದಿಂದ ಇಡೀ ಪ್ರಪಂಚಕ್ಕೆ ಅಪಾಯ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಯಾರು ಯಾಕೆ ಈ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದು ಒಂದು ಮುಖ್ಯವಾದಂಥ ಪ್ರಶ್ನೆ. ಇವತ್ತು ಹವಾಮಾನ ವೈಪರೀತ್ಯ ಯಾಕಾಯಿತು? ಒಂದು ಕಾರಣ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿದ್ದರಿಂದ, ಇನ್ನು ನೈಟ್ರೋಜನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿದ್ದರಿಂದ, ಇನ್ನೊಂದು ನೀರಾವಿ ಹೆಚ್ಚಾಗಿದ್ದರಿಂದ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಮೊದಲು ವ್ಯಾಪಕವಾಗಿ ಹೆಚ್ಚಾಗ್ತಾ ಇತ್ತು. ಅದನ್ನು ತಡೆ ನಿಲ್ಲಿಸೋದಕ್ಕೆ ಬರೀ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣನ ಯಾಕೆ ನಿಲ್ಲಿಸ್ಬೋದು ಅನ್ನೋದ್ರ ಬಗ್ಗೆನೇ ಒಂದಿಷ್ಟು ಚಿಂತನೆಗಳು ನಡೀತಾ ಇತ್ತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷದಿಂದ ನೀರಾವಿ ಪ್ರಮಾಣ ಹೆಚ್ಚಾಗ್ತಾ ಇದೆ, ಜೊತೆಯಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಯಾಕೆ ನೀರಾವಿ ಯಾಕೆ ಹೆಚ್ಚಾಗ್ತಾ ಇದೆ? ಈಗ ಸರಳವಾಗಿ ಹೇಳ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಇವತ್ತು ವಾಯು ಮಾಲಿನ್ಯದಿಂದ, ಅಂದರೆ ವಾಹನ ಓಡಾಟ, ಕಾರ್ಖಾನೆಗಳು ಇವು ಹೆಚ್ಚಾಗಿದ್ದರಿಂದ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಈ ನೀರಾವಿ ಯಾಕೆ ಹೆಚ್ಚಾಯಿತು? ಇವತ್ತು ಹವಾಮಾನ ವೈಪರೀತ್ಯದಿಂದ ಏನು ತಾಪಮಾನ ಹೆಚ್ಚಾಯಿತು ಈ ಭೂಮಿನಲ್ಲಿ, ಆಗ ಭೂಮಿ ಮೇಲಿರೋಂಥ ಎಲ್ಲ ನೀರು ಬೇಗ ಎವಾಪರೇಟ್ ಆಗೋದು, ಅಂದರೆ ಆವಿ ಆಗೋದಕ್ಕೆ ಪ್ರಾರಂಭ ಆಗಿ ಆಕಾಶದಲ್ಲಿ ನೀರಾವಿ ಪ್ರಮಾಣ ಹೆಚ್ಚಾಗಿದೆ ಒಂದು ಕಾರಣದಿಂದ. ಇನ್ನು ಮೂರನೇ ಕಾರಣ ಯಾವುದು ಅಂತಂದರೆ ನೈಟ್ರೋಜನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ. ಇಲ್ಲಿ ಇವತ್ತು ನೈಟ್ರೋಜನ್ ಡೈಆಕ್ಸೈಡ್ ಪ್ರಮಾಣ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ, ಕೃಷಿನಲ್ಲಿ ಯೂರಿಯಾನ ಹೆಚ್ಚೆಚ್ಚು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ರೈತರಿಗೆ ಸಬ್ಸಿಡಿನಲ್ಲಿ, ಯಾಕೆಂದ್ರೆ 1650 ರೂಪಾಯಿನೋ ಸರ್ಕಾರ ಸಬ್ಸಿಡಿ ಕಟ್ಟಿ ಒಬ್ಬ ರೈತ ಬರೀ 250-280 ರೂಪಾಯಿಗೋ ಒಂದು ಚೀಲ ಯೂರಿಯಾನ ಖರೀದಿ ಮಾಡೋಂಥ ಸ್ಥಿತಿನ ಸರ್ಕಾರಗಳು ನಿರ್ಮಾಣ ಮಾಡಿಕೊಟ್ಟದ್ರಿಂದ ಈಗೇನಾಗಿದೆ ಅಂತಂದರೆ, ಸುಲಭವಾಗಿ ಮತ್ತು ಕಡಿಮೆ ಬೆಲೆಗೆ ಸಿಗೋಂಥದ್ದು ಯೂರಿಯಾ, ಆಮೇಲೆ ಎಲ್ಲ ಸಂದರ್ಭದಲ್ಲೂ ಯೂರಿಯಾ ಬಳಸ್ಬೋದು ಅಂತೇಳಿ ರೈತರು ಹೆಚ್ಚೆಚ್ಚು ಯೂರಿಯಾ ಬಳಸ್ತಾ ಇರೋದ್ರಿಂದ ವಾತಾವರಣದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಪ್ರಮಾಣ ಇವತ್ತು ಹೆಚ್ಚೆಚ್ಚು ಶೇಖರಣೆ ಆಗ್ತಾ ಇದೆ ಅಂತೇಳಿ ವೈಜ್ಞಾನಿಕವಾದಂಥ ಒಂದು ವರದಿ ಕೊಟ್ಟಿದೆ. ಇದೆಲ್ಲದರ ಪರಿಣಾಮ ಏನಾಗುತ್ತೆ ಮುಂದೆ ಭವಿಷ್ಯದಲ್ಲಿ? ನೋಡಿ, ಇವತ್ತು ಮಳೆಗಾಲದಲ್ಲಿ ಯಥೇಚ್ಛವಾದಂಥ ಮಳೆ, ಯಾಕೆಂತಂದರೆ ಮುಂಗಾರು ಮಳೆಗಳು ಮತ್ತು ಹಿಂಗಾರು ಪೂರ್ವ ಮಳೆಗಳು ಮತ್ತು ಹಿಂಗಾರು ಮಳೆಗಳು ಯಾವ ಪ್ರಮಾಣದಲ್ಲಿ, ಬಿರುಸಿನ ಮಳೆಗಳು, ಸೋನೆ ಮಳೆಗಳು, ಈ ಥರಕ್ಕೆ ಸಾಂಪ್ರದಾಯಿಕವಾಗಿ ಮಳೆ ಬರ್ತಾ ಇತ್ತು ಕಳೆದ 30-40 ವರ್ಷದ ಹಿಂದೆ. ಯಾವ ಮಳೆ ಯಾವ ಪ್ರಮಾಣದಲ್ಲಿ ಬರ್ತಾ ಇತ್ತು ಅನ್ನೋದು ನಿರ್ಧಾರ ಆಗ್ತಾ ಇತ್ತು. ನಮ್ಮ ಪೂರ್ವಿಕರು ಅದನ್ನು, ರೈತರು ಆಗ ಮೊದಲೇ ನಿರ್ಧಾರ ಮಾಡೋರು. ಇವತ್ತು ಮೊದಲನೇ ಪಾದ ಕಡಿಮೆ ಬರುತ್ತೆ ವರ್ಷ, ಹಾಗಾಗಿ ಅಲ್ಲಿ ಬಿತ್ತನೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಉಳುಮೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋರು ಆಗ ಅದರಂತೆಯೇ ನಡ್ಕೊಂತ ಇತ್ತು. ಇಲ್ಲಿ ಏನಾಗಿದೆ ಅಂತಂದರೆ, ಇವತ್ತು ಯಾರೂ ಅದನ್ನು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಅದನ್ನು ಪತ್ತೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಆ ಥರದಂಥ ಬದಲಾವಣೆಗಳಾಗಿ ವಾತಾವರಣದಲ್ಲಿ ಇವತ್ತು ಅಕಾಲಿಕವಾಗಿ ಮಳೆ ಬರುತ್ತೆ, ಜೊತೆಯಲ್ಲಿ ಸೋನೆ ಮಳೆಗಳು ಬಿರುಸು ಮಳೆಗಳಾಗಿ ಕನ್ವರ್ಟ್ ಆಗಿದ್ದಾವೆ. ಸೋನೆ ಮಳೆ ಏನು ಬರಬೇಕಿತ್ತು ಆ ಜಾಗದಲ್ಲಿ ಸೋನೆ ಮಳೆನೇ ಬರ್ತಾ ಇಲ್ಲ. ಹಾಗಾಗಿ ಎಲ್ಲಿ ಬಿರುಸು ಮಳೆ ಬರಬೇಕಾಗಿತ್ತು ಅಲ್ಲಿ ಮಳೆನೇ ಇಲ್ಲ. ಈ ಥರದ ಒಂಥರದ ವೈಪರೀತ್ಯ ಸೃಷ್ಟಿಯಾಗಿಬಿಟ್ಟು ಇವತ್ತು ಇದ್ರ ಬಗ್ಗೆ ಹೆಚ್ಚು ಪೆಟ್ಟು ತಿಂತಾ ಇರೋರು ರೈತರೇ. ಯಾಕೆಂದರೆ ಇವತ್ತು ನೌಕರರು ಇರ್ಬೋದು, ಅಥವಾ ಕಾರ್ಖಾನೆಯವರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಇವರೆಲ್ಲರಿಗೂ ಒಂದು ನಿಗದಿಯಾದಂಥ ಒಂದು ಆದಾಯದ ಮೂಲ ಇದೆ. ಆದರೆ ರೈತರಿಗೆ ಈ ಪ್ರಕೃತಿನೇ ಅವಲಂಬಿಸ್ಕೊಂಡು ಕೃಷಿ ಮಾಡ್ತಾ ಇರೋದ್ರಿಂದನ ಈ ಮಳೆ ವೈಪರೀತ್ಯಗಳು, ಮತ್ತಿನ್ನು ಚಳಿಗಾಲದಲ್ಲಿ ಚಳಿ ಇಲ್ಲದೆ ಇರೋಂಥದ್ದು, ಈ ಎಲ್ಲ ಕಾರಣದಿಂದ ಇವತ್ತು ರೈತ ಯಥೇಚ್ಛವಾದಂಥ ನಷ್ಟನ ಅನುಭವಿಸ್ತಾ ಇದ್ದಾನೆ. ಇದ್ರ ಬಗ್ಗೆ ಯಾರೂ ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ.
ಈ ಕಾರಣಕ್ಕಾಗಿ ಇವತ್ತು ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಆಗಿದ್ರೆ ಇವತ್ತು ಯಾವ ಸಮಸ್ಯೆ ಎಲ್ಲಿ ಸೃಷ್ಟಿಯಾಗಿದೆ ಆ ಸೃಷ್ಟಿಯಾಗಿರೋ ಮೂಲನ ಹುಡುಕಿಬಿಟ್ಟು ಅದರ ಬದಲಾವಣೆಗೆ ನಮ್ಮ ಸರ್ಕಾರಗಳು ಆಡಳಿತ ವ್ಯವಸ್ಥೆ ಕಟ್ಟುನಿಟ್ಟಿನ ನಿಯಮನ ಜಾರಿ ಮಾಡಬೇಕು. ಆದರೆ ಆ ಕಟ್ಟುನಿಟ್ಟಿನ ನಿಯಮನೂ ಜಾರಿ ಆಗ್ತಾ ಇಲ್ಲ. ಇದೆಲ್ಲದರ ಪರಿಣಾಮ ಏನಾಯಿತು ಅಂತಂದರೆ ಇವತ್ತು ರೈತ ದೊಡ್ಡ ಪೆಟ್ಟು ತಿಂತಾ ಇದ್ದಾನೆ. ಇವತ್ತು ಸರಿ, ಯಾಕೆಂತಂದ್ರೆ ಇವತ್ತು ಉದಾಹರಣೆಗೆ ಈಗ ನೋಡಿ, ಈಗೆಲ್ಲ ಹಾರ್ವೆಸ್ಟಿಂಗ್ ಟೈಮು. ಈ ಟೈಮ್ನಲ್ಲಿ ಬಯಲುಸೀಮೆನಲ್ಲಿ ಆಹಾರ ಬೆಳೆಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದಾರೆ. ಇನ್ನು ಮಲೆನಾಡಲ್ಲಿ ಕಾಫಿ ಇವೆಲ್ಲರೂ ಹಾರ್ವೆಸ್ಟಿಂಗ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೋಡಿ, ಕಳೆದ ಹೆಚ್ಚು ಕಡಿಮೆ 15 ದಿನ ಮೋಡದ ವಾತಾವರಣ ಜೊತೆಯಲ್ಲಿ ಅಲ್ಲೆಲ್ಲೇ ತುಂತುರು ಮಳೆ ಬರುತ್ತಾ ಇದೆ. ಈ ಎಲ್ಲ ಕಾರಣದಿಂದ ಇವತ್ತು ಹಾರ್ವೆಸ್ಟಿಂಗಿಗೆ ಪೂರ್ಣ ಪ್ರಮಾಣದ ತೊಂದರೆ ಆಗಿ ಮತ್ತೆ ಇಲ್ಲಿ ನಷ್ಟ ಅನುಭವಿಸ್ತಿರೋನು ರೈತನೇ. ಯಾಕೆಂದ್ರೆ ಆಳ ಬೆಳೆಗಳಿಗೆ ಮಳೆಗೆ ಏನಾರು ಕೊಯ್ದು ಹಾಕಿದ ಮೇಲೆ ಮಳೆಗೆ ನೆನೀತು ಅಂತಂದರೆ ರಾಗಿನೋ ಅಥವಾ ಜೋಳನೋ ಅದೇನಕ್ಕೂ ಉಪಯೋಗ ಬರಲ್ಲ. ಆ ಥರದ ಫಲಿತಾಂಶ ಅಲ್ಲಿ ಸಿಕ್ಕೋಗುತ್ತೆ. ಇಲ್ಲಿ ಮಲೆನಾಡಲ್ಲೂ ಕಾಫಿ ಕೊಯ್ತಾ ಇದ್ದಾರೆ, ಅದು ಒಣಗಿಸೋದಕ್ಕಾಗಲ್ಲ. ಒಣಗಿಸ್ಲಿಲ್ಲ ಅಂತಂದರೆ ಬೂಸ್ಟ್ ಬರುತ್ತೆ. ಆ ಬೂಸ್ಟ್ ಬಂತು ಅಂತಂದರೆ ಒಂದು ಕ್ವಾಲಿಟಿ ಕಾಫಿ ಬರಲ್ಲ. ಇದೆಲ್ಲದ್ರ ಕಾರಣದಿಂದ ಇವತ್ತು ರೈತ ನೇರವಾಗಿ ಅನುಭವಿಸ್ತಾ ಇರೋಂಥ ಒಂದು ರೈತ. ಆ ಕಾರಣಕ್ಕಾಗಿ ನಾವು ಹವಾಮಾನ ವೈಪರೀತ್ಯದಿಂದ ಆಗಿರೋಂಥ ಅನಾಹುತಗಳು ಮೂಲ ಎಲ್ಲಿದೆ ಅಂತ ಪತ್ತೆ ಮಾಡಬೇಕು ಆಡಳಿತ ವ್ಯವಸ್ಥೆ. ಇವತ್ತು ಯೂನಿವರ್ಸಿಟಿಗಳು ಬರೀ ಪಾಠ ಮಾಡೋಕ್ಕಾಗಿ, ಪಠ್ಯದಲ್ಲಿರೋಂಥದ್ದನ್ನೇ ಬೋಧನೆ ಮಾಡೋಕ್ಕಾಗಿ ಈ ಯೂನಿವರ್ಸಿಟಿಗಳಿದಾವ, ಈ ಕೃಷಿ ವಿಜ್ಞಾನಿಗಳಿದಾರ. ಈ ಕೃಷಿ ವಿಜ್ಞಾನಿಗಳು ಇದನ್ನ ಯೋಚನೆ ಮಾಡಬೇಕು. ನಮ್ಮ ಕೃಷಿ ಕ್ಷೇತ್ರದಿಂದ ಎಲ್ಲೆಲ್ಲಿ ಈ ಪ್ರಕೃತಿಗೆ ಪೆಟ್ಟು ಬಿದ್ದಿದೆ, ಆ ಪೆಟ್ಟು ಬಿದ್ದಿರೋದನ್ನ ಸರಿ ಮಾಡಿಸೋಂಥ ಕ್ರಮಗಳು ಏನು ಅಂತೇಳಿ ಹೊಸ ಅಧ್ಯಯನಗಳು ಪ್ರಾರಂಭ ಆದರೆ ಇವತ್ತು ಆಗಿರೋಂಥ ನಷ್ಟಗಳನ್ನ ತುಂಬೋದಕ್ಕೆ ಮತ್ತು ಮುಂದೆ ಈ ನಷ್ಟ, ಈ ಹವಾಮಾನ ವೈಪರೀತ್ಯ ಏನಾಗುತ್ತೆ ಅದು ನಿಲ್ಲೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ಸರ್ಕಾರ, ಇದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು, ಈ ನಿಟ್ಟಿನಲ್ಲಿ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಇವತ್ತು ಕೃಷಿ ಉಳಿಯುತ್ತೆ ಮತ್ತು ರೈತ ಉಳಿತಾನೆ. ಇಲ್ಲದೇ ಇದ್ರೆ ಬರೀ ಬಾಯಿ ಮಾತಿನಲ್ಲೇ ರೈತನ ಬಗ್ಗೆ ಮಾತಾಡೋದಾಗುತ್ತೆ. ಎಲ್ಲ ವೇದಿಕೆಯಲ್ಲೂ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು ಅನುಕಂಪದ ಮಾತಾಡ್ತಾರೆ. ಈ ಅನುಕಂಪದ ಮಾತು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಎಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಕಾರಣಗಳಾಗಿದೆ ಆ ಕಾರಣಗಳ ಮೂಲ ಹುಡುಕಿ ಆ ಮೂಲನ ಸರಿಪಡಿಸೋಂಥ ಕ್ರಿಯೆಗೆ ಈ ಆಡಳಿತ ವ್ಯವಸ್ಥೆ ಮುಂದಾದಾಗ ಮಾತ್ರ ಈ ಕೃಷಿ ಉಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಎಪಿಸೋಡ್ ಎಲ್ರಿಗೂ ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಜೊತೆಯಲ್ಲಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂಥವರು ಸಬ್ಸ್ಕ್ರೈಬರ್ ಆಗಿ ಈ ಚಾನಲ್ನ ಬೆಳೆಸ್ತಾ ಇವತ್ತು ನೈಸರ್ಗಿಕ ಕೃಷಿನ ಬೆಳೆಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.